ಎಲ್ರಿಗೂ ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ದೇಶಪಾಂಡೆ ಕಡೆಯಿಂದ ಸ್ವಾಗತ ಸುಸ್ವಾಗತ. ನಿನ್ನೆಯಿಂದ ಅದ್ಭುತವಾದಂತಹ ಸ್ಕಿಟ್ಗಳನ್ನ ಮಾಡಿ ಕರ್ನಾಟಕನ ನಾವು ನಗ್ಸೋದಕ್ಕೆ ಶುರು ಮಾಡಿದೀವಿ. ಇವತ್ತು ಇನ್ನೂ ಒಂದಷ್ಟು ಸ್ಕಿಟ್ಗಳನ್ನ ಮಾಡಿ ಇನ್ನಷ್ಟು ನಗ್ಸೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಆರ್ ಯು ರೆಡಿ ಬಾಯ್ಸ್ ಅಂಡ್ ಗರ್ಲ್ಸ್? ಹಾಗೆ ತಡ ಮಾಡದೆ ಬೇಡ, ಶುರು ಮಾಡೋಣ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿರಿಗಿರಿ ಸೀಸನ್ 3 ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಹಾಗೂ ಕರ್ನಾಟಕ ಬ್ಯಾಂಕ್. ಇವತ್ತಿನ ಸಂಚಿಕೆಯಲ್ಲಿ ಬರ್ತಾ ಇರುವಂತಹ ಮೊಟ್ಟ ಮೊದಲ ಸ್ಕಿಟ್ ನಾನ್ ಜಿಪಣ ಅಂತ ಹೇಳ್ಕೊಳಕ್ಕೂ ಜಿಪಣ ತನ ಮಾಡುವಂತ ನಮ್ಮ ತುಕಾಲಿ ಅಂತವ್ರು ದುಡ್ಡು ಉಳ್ಸಕ್ ಹೋದ್ರೆ ವಿಧಿ ಹೇಗೆಲ್ಲ ಉಲ್ಟಾ ಹೊಡಿಯುತ್ತೆ ಇದನ್ನ ತೋರ್ಸೋದಕ್ಕೆ ಬರ್ತಾ ಇದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ತುಕಾಲಿ ಸಂತು, ಖುಷಿ, ಮೋಹನ್, ಕಾರ್ತಿಕ್, ಪ್ರಶಾಂತ್, ವಿನೋದ್ ಗೊಬ್ರಗಾಲ ಹಾಗೂ ಮಾನಸ ಆನ್ ಸ್ಟೇಜ್. ನಮ್ ಸ್ಕಿಟ್ಟು ಚೆನ್ನಾಗ್ ಆದ್ಮೇಲೆ ಬಜಾರ್ ಹೊಡೆದ್ಮೇಲೆ ಒಂದು ನಮ್ಮ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ದೇಶಪಾಂಡೆ ಅವರು ನಿಮಗೆ ಕೊಡ್ತಾರೆ. ಅಬ್ಬಾ, ಇವತ್ತು ನನ್ಗೆ ಗೋಲ್ಡನ್ ಡೇ. ಯಾಕೆ ಹೇಳಿ? ಬಿಗ್ ಬಾಸ್ ಇಂದ ಬಂದ ತಕ್ಷಣ 5 ಲಕ್ಷ ರೂಪಾಯಿ ಇವೆಂಟ್ ಹಿಡಿದ್ಬಿಟ್ಟಿದ್ದೀನಿ ಅಣ್ಣ. 1 ಲಕ್ಷ ಖರ್ಚು ಮಾಡಿದ್ರೆ 4 ಲಕ್ಷ ಲಾಭ. ಇವತ್ ನೋಡಿ ನಾನು ಹೆಂಡ್ತಿನ ಟಾಪ್ ಕರ್ಕೊಯ್ತೀನಿ. ಈ ಇವೆಂಟ್ ಸಕ್ಸಸ್ ಆಗಕ್ಕೆ ನಿಮ್ಮ ಆಶೀರ್ವಾದ ನಂಗಿರ್ಬೇಕು. ಯಾಕೆಂದ್ರೆ ಹೇಳಿ, ನೀವು ನನ್ನ ಕಡೆ. ಹೌದು. ಮಾನಸ 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 ತುಕಾಲಿ ಮಾನಸ ಗಂಗೆ ತುಂಗೆ ಆಗಿದೆ ನೋಡಿದ್ರ? ಒಂದೇ ಒಂದ್ ಸ್ಕಿಟ್ಗೆ ಹಿಂಗಿದ್ದವಳನ್ನ ಹೆಂಗೆ ಸ್ಲಿಮ್ ಮಾಡಿದೀನಿ ನೋಡಿ. ಮಾನಸ ಇನ್ನು ಸಣ್ಣ ಆಗೋದ್ಲು ಅಂತ ಯೋಚನೆ ಮಾಡ್ತಿದ್ರಾ? ನಾನು ಇವತ್ತು ಸ್ಕಿಟ್ ಅಲ್ಲಿ ಮಾನಸನ್ ಪಾತ್ರ ಮಾಡ್ತಿದೀನಿ. ಅವ್ರಷ್ಟು ತೂಕ ಇಲ್ಲ ಅಂದ್ರು ಸ್ಕಿಟ್ ನ ತೂಗಿಸ್ಕೊಂಡು ಹೋಗ್ತೀನಿ ಅಲ್ವೇನ್ರಿ? ಆಹಾ, ನೀನ್ ಹೇಳಿ ಡೈಲಾಗ್ಗೆ ಚಪ್ಪಾಳೆ ವಿಜಲು ತುಂಬಿ ತುಳುಕ್ತಾದೆ. ಚಿನ್ನ, 5 ಲಕ್ಷ ರೂಪಾಯಿ ಇವೆಂಟ್ ಹೇಳ್ಬಿಟ್ಟಿದೀನಿ. 1 ಲಕ್ಷ ಖರ್ಚು ಮಾಡಿದ್ರು ಸಾಕು, 4 ಲಕ್ಷ ಲಾಭ. ನೋಡು, ಡೈರೆಕ್ಟ್ ಜ್ಯುವೆಲ್ಲರಿ ಶಾಪು, ಸಿಲ್ಕ್ ಸ್ಯಾರಿ, ಒಂದು ಊಟ, ತಾಜ್ ಹೋಟ್ಲು. ನೀನ್ ಇಷ್ಟೊಂದ್ ಡೈಲಾಗ್ ಹೊಡೆಯತ್ತಿಗೆ ಅನ್ಕೊಂಡೆ. ಈ ಕಿತ್ತೋದ್ ನನ್ ಮಗ ನೆನ್ನೆ ಒಂದ್ ಈವೆಂಟ್ ಇದೆ ಅಂತ ಕರ್ಕೊಂಡ್ ಹೋದ. ಆ ಈವೆಂಟ್ ಮುಗಿಸ್ಕೊಂಡ್ ಬರದಕ್ಕೆ ರೋಡ್ ಸೈಡ್ ಅಲ್ಲಿ 50 ರೂಪಾಯಿ ಕಬಾಬ್ ಕೇಳಿದ್ರು. ಅದ್ನೂ ಕೊಡ್ಸಿಲ್ಲ. ನೀನ್ ಮಗಾಗ್ ಮಣ್ಣಾಕ ನೀನೆಂತ ತುಕಾಲಿ ಅಂತ ಎಲ್ರಿಗೂ ಗೊತ್ತು. ಅಬ್ಬಬ್ಬಾ, ಎಲ್ಲಾ ಡೈಲಾಗ್ನು ಕಂಪ್ಲೀಟ್ ಮಾಡ್ಬಿಟ್ಟೆ ಕಣೆ, ಖುಷಿ ಆಗೋಯ್ತು. ಇವೆಂಟ್ ಮಿಸ್ ಮಾಡ್ಬೇಡ. ಇಲ್ಲಪ್ಪ, ನಾನಂತೂ ಬರಕಿಲ್ಲ. ನೋಡು, ಅವ ಮಡ್ಲಕ್ಕಿ ಕೂಡ ಕರ್ದಾಳೆ. ನಾನ್ ಹೋಗ್ತಿದ್ದೀನಿ. ನೀನ್ ಏನಾದ್ರೂ ಮಾಡ್ಕೊಂಡ್ ಸಾಯಿ. ಪ್ಲೀಸ್ ಕಣೆ ಏನಾದ್ರೂ ಮಾಡ್ಕೊಂಡ್ ಸಾಯಿ. ಅರ್ಥ ಮಾಡ್ಕೊಳೆ. ಹಲೋ ಹಲೋ ಹಲೋ, ಸಂಜನಾ, ನನ್ನ ಹೆಂಡತಿ ಮನೇಲಿಲ್ಲ, ಒಂದ್ ಸ್ವಲ್ಪ ಬತ್ತೀಯಾ? ಸರ್ ಏನ್ ಮಾತಾಡ್ತಿದ್ದೀರಾ? ಅಲ್ಲ, ಒಂದ್ ಇವೆಂಟ್ ಒಪ್ಕೊಬಿಟ್ಟಿದೆ, ನನ್ನ ಹೆಂಡತಿ ಕೈ ಕೊಟ್ಬಿಟ್ಟವಳೆ. ಒಂದ್ ಸ್ವಲ್ಪ ಮ್ಯಾನೇಜ್ ಮಾಡ್ಬೇಕು, ಬಾರಮ್ಮ. ಹಾ ಸರ್, ಬರ್ತೀನಿ. ಇವಾಗ ನೋಡಿ ಸಾ. ಸಾಧು ಸರ್ ಓಪನ್ ಅಪ್ ಆಗ್ಬೇಕು ಅಂದ್ರಲ್ಲ, ಡೈಲಾಗ್ ನ ಇವಾಗ ಹೇಳಿ ಆಮೇಲೆ ಸ್ಕಿಟ್ ಸ್ಟಾರ್ಟ್ ಮಾಡು. ಹೇಳ ಹೇಳು.
ಈ ಮುತ್ತಲ್ಲೇ ಮೆತ್ಕೊಂಡಿರೋ ಈ ಸೌಂದರ್ಯನ ನೀವ್ ಸವಿಬೇಕಂದ್ರೆ ನನ್ ಡ್ರೆಸ್ ಅಲ್ಲಿ ಒಂದೇ ಒಂದ್ ಕಿಂಡಿ ಇದೆ ಕಿಂಡಿ ಅಲ್ಲ ಕೊಂಡಿ. ನೀವ್ ಹಂಗೆ ತಾನೇ ಹೇಳ್ಕೊಟ್ಟಿದ್ದೀರಿ. ನನ್ ಡ್ರೆಸ್ ಅಲ್ಲಿ ಒಂದೇ ಒಂದ್ ಕೊಂಡಿ ಇದೆ, ಅದನ್ನ ಕಳ್ಸಿದ್ರೆ ಈ ಸೌಂದರ್ಯ ಎಲ್ಲ ನಿಮ್ದೆ. ಸಂಜನಾ, ಇವೆಂಟ್ ಭಾರಿ ಕಮ್ಮಿ ದುಡ್ಡಿಗೆ ಒಪ್ಕೊಂಡಿದೀನಿ, ಡಿಮ್ಯಾಂಡ್ ಅಂತೂ ಮಾಡಬಾರ್ದು. ಸರ್, ನಾನ್ ನಿಮ್ಗೋಸ್ಕರ ಫ್ರೀ ಆಗಿ ಬರ್ತೀನಿ. ಅದ್ರ ಬದಲಾಗಿ ನೀವ್ ನಂದೊಂದ್ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಕೊಡ್ಬೇಕು. ಏನ್ ಹೇಳು? ಸರ್, ನಾನ್ ಬ್ಯಾಂಗ್ಳೂರಿಗೆ ಬಂದ್ ಹೊಸ್ತ್ರಲ್ಲಿ ನಂಗೊಬ್ಬ ಪರಿಚಯ ಆದ. ಸರ್, ಅವನ್ ಹೆಂಗಿದ್ದ ಗೊತ್ತಾ ಸರ್? ರಿತಿಕ್ ರೋಷನ್ ತರ ಇದ್ದ. ಅವನನ್ನ ಕೈ ತೊಳ್ಕೊಂಡ್ ಮುಟ್ಬೇಕು ಹಂಗಿದ್ದ ಸರ್. ಅವನು ಎಲ್ಲಾ ಕಡೆ ಏನ್ ಸಖತ್ತಾಗ್ ಟಾರ್ಚ್ ಬಿಡ್ತಿದ್ದ ಗೊತ್ತಾ ಸರ್? ಅಂದ್ರೆ ಅಷ್ಟು ಬ್ರೈಟ್ ಇದ್ದ, ಅವನಿದ್ರೆ ಲೈಟೇ ಬೇಡ ಅಂತ. ಅಷ್ಟೊಂದು ಲೈಟ್ ಬಿಡ್ತಾ ಇದ್ನ. ಆಮೇಲೆ ನನ್ಗೆ ಟಾರ್ಚರ್ ಕೊಡೋಕ್ ಶುರು ಮಾಡ್ದ. ನೀವೇ ಸಾರ್ಟ್ ಔಟ್ ಮಾಡ್ಕೊಡಿ ಸರ್ ಪ್ಲೀಸ್. ಸರ್, ಅವನೇ ಕಾಲ್ ಮಾಡ್ತಿದ್ದಾನೆ, ಮಾತಾಡಿ ಸರ್. ಕೊಡು. ಹಲೋ, ನಾನ್ ಹೆಂಡತಿ ಹತ್ರನೇ ಫೋನಲ್ಲಿ ಮಾತಾಡ್ತೀಯಾ? ಟಾರ್ಚರ್ ಕೊಡ್ತೇನೋ? ನಾನ್ ಹೆಂಡತಿಯನ್ ಬಿಟ್ಟೆ ಬಿದ್ಬಿಟ್ಟವಳ. ಗಂಡ ಹೆಂಡತಿ ತರ ಡ್ರಾಮಾ ಮಾಡೋಣ. ಬಾರಲೆ ಬರ್ತೀನಿ ಕಣೋ. ಬಾ ನಿನಗಿದೆ. ನನ್ಗಿರೋ ಹೊತ್ತಿಗೆ ಕಾಮಿಡಿ ಮಾಡ್ತಾ ಇರೋದು ಬಾರಿ ಚೆನ್ನಾಗಿ ತಗತ್ತಿದ್ಯಾ, ಬಂದ್ ಕಾಮಿಡಿ ಮಾಡ್ಬಾ. ಫ್ಲೋರ್ ಎಲ್ಲ ಕ್ಲೀನ್ ಮಾಡಿದ್ರು, ನೀವ್ಯಾಕೆ ಬಂದ್ರಿ? ಅದೇ ನಿಮ್ಮಂತವ್ರು ಇರ್ತಿರಲ್ಲ ವರ್ಷಕ್ಕೆ ಅಂತ. ಹೌದಾ? ಕಹೋ ನಾ ಪ್ಯಾರ್ ಹೇ, ಕಹೋ ನಾ ಪ್ಯಾರ್ ಹೇ. ಅಯ್ಯೋ, ನಿನ್ ಕಹೋನಗೆ ಪ್ಯಾರ್ ಸಿಗಾಕ ಯಾರು ಇವನು? ರಿತಿಕ್ ರೋಷನ್. ಋತಿಕ್ ರೋಷನ್ 4 ದಿನದಿಂದ ಒಣಗೋಗಿರೋ ಮೋಷನ್ ಇದ್ದಂಗ ಅವನೇ. ಕಾರ್ಪೊರೇಷನ್ ಅವರು ಹಿಡಿಯಕ್ಕಾಗ್ದೇ ಬಿಟ್ಟೋಗಿರೋ ಸೇಳ್ ನಾಯಿ ಇದ್ದಂಗ ಅವನ. ನೋಡ, ನಾನ್ ಲವ್ವರ್ ಆಗಿ ನೀನ್ ಇನ್ನೊಬ್ಬನ ಜೊತೆ ನಿಂತಿರೋದ್ ನೋಡಿ ನಾನ್ ಸುಮ್ನಿರ್ತೀನ? ನೋಡು, ನಾನ್ ತವೇನೇ ನೀಸ್ಕೊಂಡಿದ್ದು ತಗೊಂಡಿದ್ಯಾ ಕೊಡೆ. ಏಯ್, ನನ್ನ ಎದುರಿಗೆ ನನ್ನ ಹೆಂಡತಿ ಕೊಡು ಅಂತ ಕೇಳ್ತ್ಯಾ? ಬಡವ ರಸ್ಕ. ಇರ ನಿನಗೆ ಕರೆಸ್ತೀನಿರ ಅಣ್ಣ. ಯಾರು? ನಾನೇ ಅಣ್ಣ. ಅಣ್ಣ ಮುಂದ್ ದೇವಸ್ಥಾನ ಮುಂದೆ ಹಿಡ್ಗೈ ಹೊಡೆದ್ರೆ ಆಯ್ಕೊಳ್ಳೋನಂಗಿದ್ಯಾ ನೀನು? ಅಣ್ಣನ ನಾನ್ ಮಾತಾಡಲ್ಲ. ಗೊತ್ತು ನೀನ್ ಮಾತಾಡಲ್ಲ ಅಂತ. ನಿನ್ ಬದಲು ಯಾರು ಕರ್ಸಿದ್ಯಾ ಮಾತಾಡಕ್ಕೆ? ನನ್ನ ಹುಲಿ ಬರುತ್ತಾ? ಹುಲಿ ಬರುತ್ತಾ? ಹುಲಿ ಸ್ಕ್ರಿಪ್ಟ್ ಮೇಡಮ್. ಏನಂತೆ? ರಿಹರ್ಸಲ್ ಅಲ್ಲಿ 5 ಡೈಲಾಗ್ ನಾನ್ ಹೇಳ್ತೀನಿ, 2 ಡೈಲಾಗ್ ನೀನ್ ಎತ್ಕೊಡು ಅಂದಿದ್ದ. ಈಗ ಕೇಳಿದ್ರೆ 5ಕ್ಕೆ 5 ನೀನೇ ಮಾಡ್ಕೊಬಿಡಪ್ಪ, ನನ್ ಕೈಯೆಲ್ಲ ಆಯ್ತಾ ಇಲ್ಲ ಅಂತ. ಅಣ್ಣ, ನಮ್ಮ ಅಣ್ಣನ್ ಕೂರ್ಸು. ಗೊತ್ತು. ಅಣ್ಣ, ಡಾನ್ ಮಾನ ಮರ್ಯಾದೆ ಮುಚ್ಚು. ಅಣ್ಣ ಎತ್ತು. ಗೊತ್ತು, ಇದು ಗೊತ್ತು.
ಅಣ್ಣ ಮನೆ ಬಾಡಿಗೆ 50,000 ಇಸ್ಕೊಂಡವಳು ಕೊಡ್ತಾನೆ ಇಲ್ಲಿ ನೋಡೋಣ ಇವನ್ ಜೊತೆ ನಿಂತಾಳೆ ನನ್ ದುಡ್ಡು ಇಸ್ಕೋ ಅಣ್ಣ. ಏಯ್ 50,000 ತಾನೆ ಬಿಸಾಕ ಅವ್ನ ಮಕ್ಕದ ಮೇಲೆ. ನನ್ನ ಹತ್ರ ಇಲ್ಲ. ಏಯ್ 1 ರೂಪಾಯಿನೂ ಕೊಡಲ್ಲ, ಅದೇನ್ ಮಾಡ್ತೀಯ ಮಾಡ್ಕೋಗಲ್ಲ. ಅಣ್ಣ ಶಿವಣ್ಣ ಯಾವ ಪ್ರೊಡಕ್ಷನ್ ಶಿವಣ್ಣನ ಜೋಗಿ 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 ಶಿವಣ್ಣ ನೆಕ್ಸ್ಟ್ ಎಪಿಸೋಡ್ ಈ ಗೇಟ್ ಹತ್ರ ಬಾ ಐತೆ ನಿನ್ಗೆ. ಏಯ್! ಅಣ್ಣ ಒಂದ್ಸರಿ ಚಾಕುನ ಆಚೆಗ್ ತೆಗೆದ್ರೆ ಬ್ಲಡ್ ಗ್ರೂಪ್ ಯಾವ್ದು ಅಂತ ನೋಡ್ದೆ ಒಳಗಿಡಲ್ಲ. ಕಾಸ್ ಕೊಡ್ತ್ಯಾ ಇನ್ನೊಂದ್ಸರಿ ಹಸ್ಲ. ಕಾಸು ಕೊಡು. ಲೇ ಒಂದೇ ಒಂದ್ ಬಿಸಲಲ್ಲಿ ಇಷ್ಟೆಲ್ಲ ಹೇಳ್ಬಿಟ್ಟೇನೋ. ಅಣ್ಣ ಅಬ್ಬಾ. ಮಚ್ಚಿಗೆ ಚಿಕ್ಕವನ ದೊಡ್ಡವನ ಹೆಂಗ್ ಗೊತ್ತಾಯ್ತದೆ? ಒಳಗೆ ಹೋಗ್ತಾನೆ ಬಿಡ್ತೀನಿ. ಆಯ್ತು ಓಡೋಣ ಅಣ್ಣ. ಎಲ್ಲಿ ಹೊರಡೋದು? ಅವಳು ಫೋಟೋ ತಗೊಳಕ್ಕೆ ಅಂತ ಈ ಗೋಪಾಲಮ್ಮನ್ ಮಾಲಲ್ಲಿ ಗೋಪಾಲಮ್ಮ ಮಾಲಲ್ಲ, ಗೋಪಾಲಣ್ಣ ಮಾಲು. ಅದೇ ಮಾಲಲ್ಲಿ ಐಫೋನ್ ತಗೊಟ್ಟಿನಿ 1,40,000 ರೂಪಾಯಿಗೆ. ಅದ್ಯಾರು ಕೊಟ್ಟರು ಇಸ್ಕೊಳ್ಳೋಣ. ಡೇಯ್ ಐಫೋನ್ ಕೊಟ್ಬಿಟ್ಟೆ ಸುಮ್ನೆ ಬಿಟ್ಟಿರ್ತೀಯಾ? ಪಾರ್ಕು ಸಿನಿಮಾ ಅಂತ ವಸೂಲಿ ಮಾಡಿರ್ತೀಯಾ? ಕೊಡಕ್ಕಿಲ್ಲ ನೀನು. ಯಾವ್ದೇ ಕಾರಣಕ್ಕೂ ಕೊಡಲ್ಲ ಅವಾಗಲ. ಅಣ್ಣ ಡೈಲಾಗ್ ಬೇಕು ಅಣ್ಣಂದು. ಇದ್ಯಾರು? ಶಿವಣ್ಣ. ಅದು ಶಿವಣ್ಣ, ಇದು ಶಿವಣ್ಣ. ಇದು ಜೋಗಪ್ಪ ಶಿವಣ್ಣ. ಜೋಗಪ್ಪ ಜೋಗಯ್ಯ ಜೋಗಯ್ಯ